ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್. ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ, ಕರ್ಕಾಟಕ ರಾಶಿಯವರಿಗೆ 2026ರಲ್ಲಿ ಗ್ರಹ ಸಂಚಾರವು ಯಾವ ರೀತಿಯಲ್ಲಿ ಇರಲಿದೆ, ಹಾಗೆ ಈ ಗ್ರಹ ಸಂಚಾರದಿಂದಾಗಿ ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೀವು ನಿರೀಕ್ಷಿಸಬಹುದು, ಹಾಗೆ ಈ ಸಮಯದಲ್ಲಿ ಯಾವ ಕೆಲವು ಜ್ಯೋತಿಷ್ಯ ಸರಳ ಪರಿಹಾರದಿಂದಾಗಿ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯಬಹುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಕರ್ಕಾಟಕ ರಾಶಿಯವರಿಗೆ 2026ರಲ್ಲಿ ಅಷ್ಟಮ ಶನಿಯಿಂದ ಮುಕ್ತಿಯು ಸಿಗಲಿದೆ. ಅಂಶ ಯೋಗದ ಶಕ್ತಿ ನಿಮಗೆ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ. ಈಗ ನಾವು ನೋಡೋಣ, ಗ್ರಹ ಸಂಚಾರವು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ತರಲಿದೆ ಎಂದು. ಅದಕ್ಕಿಂತ ಮುಂಚೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಬುಧಾದಿತ್ಯಾಯ ನಮಃ, ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ. ಪುನರ್ವಸು ನಕ್ಷತ್ರ 4ನೇ ಪಾದ, ಪುಷ್ಯ ನಕ್ಷತ್ರ 4ನೇ ಪಾದ, ಹಾಗೆ ಆಶ್ಲೇಷ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿರುವ ವ್ಯಕ್ತಿಯು ಕರ್ಕಾಟಕ ರಾಶಿಯ ವ್ಯಾಪ್ತಿಗೆ ಬರಲಿದ್ದಾರೆ. ಈ ರಾಶಿಯ ಅಧಿಪತಿ ಚಂದ್ರನಾಗಿದ್ದಾನೆ. ಕರ್ಕಾಟಕ ರಾಶಿಯವರಿಗೆ 2026 ಒಂದು ಪರಿವರ್ತನೆಯ ವರ್ಷವಾಗಿದ್ದು, ಕಷ್ಟದ ದಿನಗಳು ಕಳೆದು ದೈವ ಕೃಪೆ ಸಿಗುವ ಸಮಯ ಇದಾಗಿರಲಿದೆ. ಶುಭ ಸುದ್ದಿ ಏನೆಂದರೆ, ನಿಮ್ಮ ಕಷ್ಟದ ಅಷ್ಟಮ ಶನಿಯ ಕಾಟ ಈಗ ಮುಗಿದಿದೆ. ಇದು ಒಂದು ದೊಡ್ಡ ನೆಮ್ಮದಿಯನ್ನು ನೀಡಲಿದೆ. ಆದರೆ ಈಗ ಅಷ್ಟಮ ರಾಹುವಿನಿಂದಾಗಿ ಈ ಸಮಯದಲ್ಲಿ ನೀವು ಸ್ವಲ್ಪ ಆತಂಕ ಮತ್ತು ಹಠಾತ್ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ. ಆದರೆ ಹೆದರಬೇಡಿ, 2026 ನಿಮಗೆ ಒಂದು ಅದ್ಭುತ ರಕ್ಷಾ ಕವಚವನ್ನು ನೀಡುತ್ತಿದೆ. ಜೂನ್ನಿಂದ ಅಕ್ಟೋಬರ್ವರೆಗೂ ಗುರು ನಿಮ್ಮ ರಾಶಿಯಲ್ಲಿ ಅಂದರೆ 1ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡಿ ತನ್ನ ಪ್ರಭಾವವನ್ನು ಬೀರಲಿದ್ದಾನೆ. ಅಂಶ ಮಹಾಪುರುಷ ಯೋಗವನ್ನು ಸೃಷ್ಟಿಸುತ್ತಾನೆ. ಇದು ನಿಮಗೆ ನಿಜವಾಗಿಯೂ ದೈವ ರಕ್ಷಣೆಯ ವರ್ಷವೆಂದೇ ಹೇಳಬಹುದು. ಈಗ ನಾವು ನೋಡೋಣ, ಕರ್ಕಾಟಕ ರಾಶಿಯವರಿಗೆ ಗ್ರಹ ಸಂಚಾರದ ಪರಿಣಾಮ ಯಾವೆಲ್ಲ ರೀತಿಯಲ್ಲಿ ಬದಲಾವಣೆಯನ್ನು ಯಾವ ಕ್ಷೇತ್ರದಲ್ಲಿ ತರಲಿದೆ ಎಂದು. 2026 ಒಂದು ದೀರ್ಘಕಾಲದ ಕತ್ತಲೆಯಿಂದ ಬೆಳಕಿನಡೆಗೆ ಬರುವಂತೆ ಭಾಸವಾಗುತ್ತದೆ. ಅತ್ಯಂತ ಮುಖ್ಯವಾಗಿ ಶನಿಯು 9ನೇ ಮನೆಯಾದ ಮೀನ ರಾಶಿಯಲ್ಲಿ ಅಂದರೆ ಭಾಗ್ಯದ ಸ್ಥಾನದಲ್ಲಿ ವರ್ಷ ಪೂರ್ತಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ. ಅಷ್ಟಮ ಶನಿಯ ಸಂಕಷ್ಟಗಳ ನಂತರ ಈ ಸ್ಥಾನವು ನಿಮ್ಮ ಅದೃಷ್ಟ, ಆತ್ಮವಿಶ್ವಾಸ ಮತ್ತು ಮುಂದಿನ ಜೀವನದ ದಿಕ್ಕನ್ನು ಸರಿಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಇದು ಧಾರ್ಮಿಕ ಕಾರ್ಯಗಳಿಗೆ, ಗುರು ಹಿರಿಯರ ಸೇವೆಗೆ ಮತ್ತು ಭವಿಷ್ಯದ ಯೋಜನೆಗೆ ಏಳಿ ಮಾಡಿಸಿದ ಸಮಯವಾಗಿರಲಿದೆ. ಮುಖ್ಯ ಸವಾಲು ಎಂದರೆ ರಾಹು ಕುಂಭರಾಶಿಯಲ್ಲಿ ಅಂದರೆ 8ನೇ ಮನೆಯಲ್ಲಿ ಅಷ್ಟ ಸ್ಥಾನದಲ್ಲಿ ತನ್ನ ಸಂಚಾರವನ್ನು ಮಾಡುವುದು. ಇದು ಡಿಸೆಂಬರ್ 6ರವರೆಗೂ ಇರಲಿದ್ದು, ಅಷ್ಟಮ ರಾಹು ಅನಿರೀಕ್ಷಿತ ಘಟನೆಗಳು, ಮಾನಸಿಕ ಗೊಂದಲ ಮತ್ತು ಕಾಣದ ಭಯವನ್ನು ತರಬಹುದು. ಇದು ಸಮಸ್ಯೆಗಳಿಂದ ಓಡಿ ಹೋಗುವ ಸಮಯವಲ್ಲ, ಬದಲಿಗೆ ಧೈರ್ಯದಿಂದ ಎದುರಿಸುವ ಸಮಯವಾಗಿರಲಿದೆ. ಇನ್ನು ಈ ವರ್ಷದಲ್ಲಿ ಗುರುವಿನ ಸಂಚಾರದ ಬಗ್ಗೆ ನಾವು ತಿಳಿಯುವುದಾದರೆ, ಗುರು ಪಾಠ ಮತ್ತು ಫಲ ಎರಡನ್ನೂ ನೀಡುತ್ತಾನೆ. ವರ್ಷದ ಆರಂಭದಲ್ಲಿ ಜೂನ್ 1ರವರೆಗೂ ಗುರು ನಿಮ್ಮ 12ನೇ ಮನೆಯಾದ ಮಿಥುನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದು, ಇದು ವ್ಯಯ ಗುರುವಾಗಿ ಇರಲಿದೆ. ಆರೋಗ್ಯ, ವಿದೇಶಿ ಪ್ರಯಾಣ ಅಥವಾ ಶುಭ ಕಾರ್ಯಗಳಿಗೆ ಖರ್ಚು ಹೆಚ್ಚಾಗಬಹುದು. ಆದರೆ ಅಸಲಿ ಮ್ಯಾಜಿಕ್ ಜೂನ್ 2ರಿಂದ ಆರಂಭವಾಗಲಿದೆ. ಗುರು ತನ್ನ ಉಚ್ಚ ರಾಶಿಯಾದ ಕರ್ಕಾಟಕ ರಾಶಿಯಲ್ಲಿ ಅಂದರೆ ನಿಮ್ಮ 1ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಅಕ್ಟೋಬರ್ 30ರವರೆಗೂ ಮಾಡಲಿದ್ದಾನೆ. ಇದು ಕರ್ಕಾಟಕ ರಾಶಿಗೆ ಶಕ್ತಿಶಾಲಿ ಅಂಶ ಯೋಗವನ್ನು ಸೃಷ್ಟಿಸಲಿದೆ. ಇದು ಬುದ್ಧಿವಂತಿಕೆ, ಮನ್ನಣೆ ಹಾಗೆ ರಕ್ಷಣೆಯನ್ನು ನೀಡುತ್ತದೆ. ಅಕ್ಟೋಬರ್ 31ರ ನಂತರ ಗುರು ಸಿಂಹ ರಾಶಿಗೆ ಅಂದರೆ ಕರ್ಕಾಟಕ ರಾಶಿಯ 2ನೇ ಮನೆಗೆ ತನ್ನ ಸಂಚಾರವನ್ನು ಪ್ರವೇಶವನ್ನು ಮಾಡಲಿದ್ದು, ಇದು ಆರ್ಥಿಕ ಪರಿಸ್ಥಿತಿ ಮತ್ತು
ಕೌಟುಂಬಿಕ ನೆಮ್ಮದಿಯನ್ನು ಸುಧಾರಿಸುತ್ತದೆ. ಇನ್ನು ಡಿಸೆಂಬರ್ 6, 2026ರಂದು ರಾಹು ಕೇತು ತನ್ನ ರಾಶಿಚಕ್ರ ಬದಲಾವಣೆಯನ್ನು ಮಾಡಲಿದ್ದು, ಅಷ್ಟಮ ರಾಹು ಮುಗಿದು ರಾಹು 7ನೇ ಮನೆಗೆ ಅಂದರೆ ಮಕರ ರಾಶಿಗೆ ಪ್ರವೇಶವನ್ನು ಪಡೆಯಲಿದ್ದಾನೆ. ಅದೇ ಸಮಯದಲ್ಲಿ ಕೇತು ನಿಮ್ಮ 1ನೇ ಮನೆಗೆ ಅಂದರೆ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಪಡೆಯುವುದನ್ನು ನಾವು ನೋಡಬಹುದು. ಡಿಸೆಂಬರ್ ತಿಂಗಳು ನಿಮಗೆ ಮಾನಸಿಕ ನೆಮ್ಮದಿ ನೀಡುತ್ತದೆ. ಆದರೆ 2027ರಲ್ಲಿ ಸಂಬಂಧಗಳ ಬಗ್ಗೆ ಮತ್ತು ನಿಮ್ಮ ಬಗ್ಗೆಯೇ ನೀವು ಹೆಚ್ಚು ಯೋಚಿಸುವಂತೆ ಮಾಡುತ್ತದೆ. ಒಟ್ಟಾರೆಯಾಗಿ 2026 ಗಾಯಗಳನ್ನು ಗುಣಪಡಿಸುವ ವರ್ಷವೆಂದೇ ಹೇಳಬಹುದು. ನೀವು ನಿಮ್ಮ ಭಯವನ್ನು ಎದುರಿಸುತ್ತೀರಿ. ಅದೃಷ್ಟ ಮರಳುತ್ತಿದೆ. 9ನೇ ಮನೆಯಲ್ಲಿ ಶನಿಯ ಸಂಚಾರದಿಂದಾಗಿ ದೈವ ಕೃಪೆ ಪಡೆಯಲಿದ್ದೀರಿ. 1ನೇ ಮನೆಯ ಉಚ್ಚ ಗುರುವಿನ ಸಂಚಾರದಿಂದಾಗಿ ಇದನ್ನು ಸರಿಯಾಗಿ ಬಳಸಿಕೊಂಡರೆ ನಿಮ್ಮ ಜೀವನದ ಗತಿಯನ್ನೇ ನೀವು ಬದಲಾಯಿಸಿಕೊಳ್ಳಬಹುದಾಗಿರಲಿದೆ. 2026ರಲ್ಲಿ ಕರ್ಕಾಟಕ ರಾಶಿಯವರ ಪ್ರಮುಖ ಬದಲಾವಣೆಗಳೆಂದರೆ ಇವು. ಅಷ್ಟಮ ಶನಿಯ ಮುಕ್ತಿಯು ದೀರ್ಘಕಾಲದ ಕಷ್ಟಗಳಿಂದ ಬಿಡುಗಡೆಯನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ. 8ನೇ ಮನೆಯಲ್ಲಿ ಅಷ್ಟಮ ರಾಹುವಿನ ಪರಿಣಾಮವಾಗಿ ಆಂತರಿಕ ಬದಲಾವಣೆ ಮತ್ತು ಹಠಾತ್ ಘಟನೆಗಳು ನಡೆಯುವ ಸಂಭವವಿರಲಿದೆ. 9ನೇ ಮನೆಯಲ್ಲಿ ಶನಿಯ ಸಂಚಾರದಿಂದಾಗಿ ಅದೃಷ್ಟ, ಉನ್ನತ ಶಿಕ್ಷಣ ಮತ್ತು ಧರ್ಮದ ಕಡೆಗೆ ಒಲವು ಹೆಚ್ಚಾಗಲಿದೆ. ಹಂಸಯೋಗ ಜೂನ್ನಿಂದ ಅಕ್ಟೋಬರ್ವರೆಗೂ ಇರಲಿದ್ದು, ದೈವ ರಕ್ಷಣೆ, ಆರೋಗ್ಯ ಸುಧಾರಣೆ ಮತ್ತು ಆತ್ಮವಿಶ್ವಾಸವು ಈ ಸಮಯದಲ್ಲಿ ಅಧಿಕವಾಗಿರಲಿದೆ. ಅಕ್ಟೋಬರ್ ನಂತರ ಗುರು 2ನೇ ಮನೆಗೆ ತನ್ನ ಪ್ರವೇಶವನ್ನು ಪಡೆಯುವುದರಿಂದಾಗಿ ಆರ್ಥಿಕ ಸುಧಾರಣೆ ಮತ್ತು ಕೌಟುಂಬಿಕ ನೆಮ್ಮದಿಯು ಆರಂಭವಾಗಿರಲಿದೆ. ಇದು 2026ರಲ್ಲಿ ಪ್ರಮುಖವಾಗಿ ಗ್ರಹ ಸಂಚಾರದಿಂದಾಗಿ ನೀವು ಪಡೆದುಕೊಳ್ಳುತ್ತಿರುವ ಬದಲಾವಣೆಯಾಗಿದ್ದು, ಈಗ ನಾವು ನೋಡೋಣ ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವಂತಹ ಕರ್ಕಾಟಕ ರಾಶಿಯವರ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯು ಯಾವ ಸಮಯದಲ್ಲಿ ಆಗಲಿದೆ ಎಂಬುದನ್ನು. ಅಷ್ಟಮ ಶನಿ ಮುಗಿದಿರುವುದರಿಂದಾಗಿ ಕೆರಿಯರ್ನಲ್ಲಿ ಇದ್ದ ಅಡೆತಡೆಗಳು ಮತ್ತು ಮಂದಗತಿ ಈಗ ನಿವಾರಣೆಯಾಗುತ್ತದೆ. 2026ರಲ್ಲಿ ಶನಿ ನಿಮ್ಮ 9ನೇ ಮನೆಯಲ್ಲಿ ಇದ್ದರೂ ಕೂಡ 11ನೇ ಮನೆ ಅಂದರೆ ಲಾಭದ ಮನೆಯನ್ನು, ಹಾಗೆ 3ನೇ ಮನೆ ಅಂದರೆ ಪ್ರಯತ್ನದ ಮನೆ, ಹಾಗೆ 6ನೇ ಮನೆ ಅಂದರೆ ಸ್ಪರ್ಧೆಯ ಮನೆಯನ್ನು ನೋಡುತ್ತಾನೆ. ನೀವು ಕಷ್ಟಪಟ್ಟು ಕೆಲಸ ಮಾಡಲು ಸಿದ್ಧರಿದ್ದರೆ, ಹಾಗೆ ನೀತಿಯಿಂದ ನಡೆದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರವಾದ ಬೆಳವಣಿಗೆಯನ್ನು ಕಾಣುವಂತೆ ಶನಿಯು ನಿಮಗೆ ಅನುಗ್ರಹಿಸಲಿದ್ದಾನೆ. ಇದರಿಂದಾಗಿ ನೀವು ಉತ್ತಮ ರೀತಿಯ ಬದಲಾವಣೆಯನ್ನು ವೃತ್ತಿ ಕ್ಷೇತ್ರದಲ್ಲಿ ಕಾಣಬಹುದಾಗಿರಲಿದೆ. ಇನ್ನು ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ಉದ್ಯೋಗದಲ್ಲಿ ತುಂಬ ಒಳ್ಳೆಯ ಸಮಯವನ್ನು ಪಡೆಯಲಿದ್ದೀರಿ. 1ನೇ ಮನೆಯಲ್ಲಿ ಉಚ್ಚ ಗುರುವಿನ ಸಂಚಾರದ ಪರಿಣಾಮವಾಗಿ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಾಗಲಿದೆ. ಜನ ನಿಮ್ಮನ್ನು ಗುರುತಿಸಲಿದ್ದಾರೆ. ಹಾಗೆ ಬುದ್ಧಿವಂತಿಕೆಗೆ ಬೆಲೆ ಸಿಗುವ ಸಮಯ ಇದಾಗಿದ್ದು, ಗುರುವಿನ ದೃಷ್ಟಿ 5ನೇ ಮತ್ತು 7ನೇ ಮನೆಯ ಮೇಲೆ ಇರುವುದರಿಂದಾಗಿ ಹೊಸ ಐಡಿಯಾಗಳು ಮತ್ತು ಸಹೋದ್ಯೋಗಿಗಳ ಬೆಂಬಲ ಸಿಗಲಿದೆ. ಅನೇಕರಿಗೆ ಈ ಸಮಯದಲ್ಲಿ ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳು ಸಿಗಲಿದೆ. ಇನ್ನು ಪ್ರಮುಖವಾಗಿ ಒಂದೇ ಒಂದು ಸಮಸ್ಯೆ ಎಂದು ನೋಡುವುದಾದರೆ ಅಷ್ಟಮ ರಾಹು. ಇದು ಆಫೀಸ್ನಲ್ಲಿ ಹಠಾತ್ ಬದಲಾವಣೆ, ಬಾಸ್ ಬದಲಾಗುವುದು, ಗುಪ್ತ ರಾಜಕೀಯ ಅಥವಾ ಕೆಲಸ ಕಳೆದುಕೊಳ್ಳುವ ಭಯವನ್ನು ತರಬಹುದು. ಇದಕ್ಕೆ ಉತ್ತಮ ಪರಿಹಾರವೆಂದರೆ ಕಚೇರಿಯ ಗಾಸಿಪ್ಗಳಿಗೆ ನೀವು ದೂರವಿರಿ. ಹಾಗೆ ನಿಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುವುದು. ಹಾಗೆ ವರ್ಷದ ಮಧ್ಯದಲ್ಲಿ ಗುರು ನಿಮ್ಮನ್ನು ರಕ್ಷಿಸುವುದರಿಂದಾಗಿ ಯಾವುದೇ ರೀತಿಯ ಭಯ ಪಡುವ ಅವಶ್ಯಕತೆ ಇರುವುದಿಲ್ಲ. ಇನ್ನು ಉದ್ಯೋಗಿಗಳು, ಸಾಮಾನ್ಯವಾಗಿ ಉದ್ಯೋಗಿಗಳಿಗೆ 2026 ರಿಪೇರಿ ಮತ್ತು ಮರು ನಿರ್ಮಾಣದ ವರ್ಷವಾಗಿರಲಿದೆ. 2025ರವರೆಗೂ ಪಟ್ಟ ಕಷ್ಟ ಈಗ ಕಡಿಮೆಯಾಗಲಿದೆ. 9ನೇ ಮನೆಯಲ್ಲಿ ಶನಿ ಒಂದು ಕಟ್ಟುನಿಟ್ಟಾದ ಬಾಸ್ ಹಾಗೆ ಮಾರ್ಗದರ್ಶಕರನ್ನು ತರಲಿದೆ. ಅವರು ಶಿಸ್ತನ್ನು ಬಯಸುತ್ತಾರೆ, ನಿಮ್ಮ ಬೆಳವಣಿಗೆಗೆ ಸಹಾಯ ಮಾಡುತ್ತಾರೆ. ಜೂನ್ನಿಂದ ಅಕ್ಟೋಬರ್ ನಡುವೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಖಂಡಿತವಾಗಿಯೂ ಸಿಗಲಿದೆ. ಇದು ವೃತ್ತಿ ಕ್ಷೇತ್ರದಲ್ಲಿ, ಉದ್ಯೋಗದಲ್ಲಿ ಇರುವಂತಹ ಕರ್ಕಾಟಕ ರಾಶಿಯವರು ಕಾಣುವ ಪ್ರಮುಖ ಬದಲಾವಣೆಯಾಗಿದ್ದು,
ಇನ್ನು ಆರ್ಥಿಕ ವ್ಯವಹಾರಗಳು 2026ರಲ್ಲಿ ಯಾವ ರೀತಿಯಲ್ಲಿ ಇರಲಿದೆ, ಆರ್ಥಿಕವಾಗಿ ಯಾವೆಲ್ಲ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ನೀವು ವಹಿಸಬೇಕು ಎಂಬುದನ್ನು ಈಗ ತಿಳಿಯೋಣ. 2026ರಲ್ಲಿ ಹಣಕಾಸಿನ ಪರಿಸ್ಥಿತಿ ಸಾಕಷ್ಟು ಬದಲಾವಣೆಯಾಗುತ್ತದೆ. ವರ್ಷದ ಆರಂಭದಲ್ಲಿ ಅಂದರೆ ಜೂನ್ 1ರವರೆಗೂ ಗುರು 12ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಇದು ಖರ್ಚುಗಳನ್ನು ಹೆಚ್ಚಿಸುತ್ತದೆ. ಆರೋಗ್ಯ, ವಿದೇಶಿ ಪ್ರಯಾಣ, ಶಿಕ್ಷಣ ಮತ್ತು ದೈವ ಕಾರ್ಯಗಳಲ್ಲಿ ಖರ್ಚುಗಳು ಹೆಚ್ಚಾಗಬಹುದು. ಇದು ಒಳ್ಳೆಯದೇ, ಆದರೂ ಕೈಯಲ್ಲಿ ಹಣ ನಿಲ್ಲುವುದು ಕಷ್ಟವಾಗಬಹುದು. ಜೊತೆಗೆ 2ನೇ ಮನೆಯಲ್ಲಿ ಕೇತುವಿನ ಸಂಚಾರ ಡಿಸೆಂಬರ್ 6ರವರೆಗೂ ಇರುವುದರಿಂದಾಗಿ ಹಣದ ಬಗ್ಗೆ ಅನಾಸಕ್ತಿ ಅಥವಾ ಎಷ್ಟೇ ದುಡಿದರೂ ಸಾಲುತ್ತಿಲ್ಲ ಎಂಬ ಭಾವನೆ ಬರಲಿದೆ. ಲೆಕ್ಕಪತ್ರಗಳನ್ನು ಸರಿಯಾಗಿ ಇಟ್ಟುಕೊಳ್ಳುವುದು ಹಾಗೆ ಅನಗತ್ಯ ಆಡಂಬರದ ಖರ್ಚುಗಳನ್ನು ನಿಲ್ಲಿಸುವುದು ಅತ್ಯವಶ್ಯಕವಾಗಿರಲಿದೆ. ಇನ್ನು ಅಷ್ಟಮ ರಾವು ಹಠಾತ್ ಲಾಭ, ಇನ್ಶೂರೆನ್ಸ್ ಹಣ, ಪಿತ್ರಾರ್ಜಿತ ಆಸ್ತಿ ತರಬಹುದು ಅಥವಾ ಹಠಾತ್ ಖರ್ಚುಗಳನ್ನು ತರಬಹುದು. ಈ ವರ್ಷ ಜೂಜಾಟ, ಬೆಟ್ಟಿಂಗ್ ಅಥವಾ ರಿಸ್ಕ್ ಇರುವ ಸಾಲಗಳನ್ನು ಮಾಡಬೇಡಿ. ಇನ್ಶೂರೆನ್ಸ್ ಮತ್ತು ಎಮರ್ಜೆನ್ಸಿ ಫಂಡ್ ಮೇಲೆ ಗಮನ ಕೊಡಿ. ಇನ್ನು ಅಕ್ಟೋಬರ್ 31ರ ನಂತರ ಗುರು ಸಿಂಹ ರಾಶಿಗೆ ಅಂದರೆ ನಿಮ್ಮ 2ನೇ ಮನೆಗೆ ಬಂದಾಗ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಆರಂಭಿಸುತ್ತದೆ. ಆದಾಯ ಸ್ಥಿರವಾಗಿರಲಿದೆ, ಉಳಿತಾಯ ಹೆಚ್ಚಾಗುತ್ತದೆ. 2027ಕ್ಕೆ ಇದು ಉತ್ತಮ ಮುನ್ಸೂಚನೆಯಾಗಿರಲಿದೆ. ಇನ್ನು ಮುಂದಿನದ್ದಾಗಿ 2026ರಲ್ಲಿ ಕುಟುಂಬ, ದಾಂಪತ್ಯ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನಿರೀಕ್ಷಿಸಬಹುದು, ಯಾವೆಲ್ಲ ರೀತಿಯ ಬದಲಾವಣೆಯು ಯಾವ ಗ್ರಹ ಸಂಚಾರದಿಂದಾಗಿ ಆಗಲಿದೆ ಎಂದು ತಿಳಿಯೋಣ. 2026ರಲ್ಲಿ ಕುಟುಂಬ ಜೀವನ ಮಿಶ್ರ ಫಲಿತಾಂಶವನ್ನು ಕರ್ಕಾಟಕ ರಾಶಿಗೆ ಸೇರಿದ ಜನರಿಗೆ ನೀಡಲಿದೆ. 2ನೇ ಮನೆಯಲ್ಲಿ ಕೇತು ಡಿಸೆಂಬರ್ 6ರವರೆಗೂ ಇರುವುದರಿಂದಾಗಿ ಕುಟುಂಬ ಸದಸ್ಯರೊಂದಿಗೆ ಮಾತುಕತೆ ಕಡಿಮೆಯಾಗಬಹುದು ಅಥವಾ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು. ಕೆಲವೊಮ್ಮೆ ನೀವೇ ಒಂಟಿಯಾಗಿರಲು ಬಯಸುವುದು ಅಥವಾ ಕಟುವಾಗಿ ಮಾತನಾಡಬಹುದು. ಕುಟುಂಬಕ್ಕೆ ಒಳ್ಳೆಯ ಸಮಯವೆಂದರೆ ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ. 1ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಗುರುವಿನ ಸಂಚಾರದಿಂದಾಗಿ ಅವನ ದೃಷ್ಟಿ 5ನೇ ಮನೆ ಅಂದರೆ ಮಕ್ಕಳು ಹಾಗೆ 7ನೇ ಮನೆ ಅಂದರೆ ಜೀವನ ಸಂಗಾತಿಯ ಮನೆಯ ಮೇಲೆ ಬೀರಲಿದೆ. ಹೀಗಾಗಿ ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀವು ನಿರೀಕ್ಷಿಸಬಹುದಾಗಿರಲಿದೆ. ಮದುವೆಯಾಗದವರಿಗೆ ಮದುವೆಯ ಯೋಗ, ದಂಪತಿಗಳಿಗೆ ಸಂತಾನ ಭಾಗ್ಯ ಹಾಗೆ ಮಕ್ಕಳಿಂದ ಸಿಹಿ ಸುದ್ದಿಯು ಸಿಗುವ ಸಾಧ್ಯತೆ ಇರಲಿದೆ. ಸಂಬಂಧಗಳನ್ನು ಸರಿಪಡಿಸಿಕೊಳ್ಳಲು ಇದು ಸುವರ್ಣ ಅವಕಾಶವನ್ನು ನೀಡಲಿದೆ. ಡಿಸೆಂಬರ್ 6ರಂದು ಕೇತು 2ನೇ ಮನೆಯಿಂದ 1ನೇ ಮನೆಗೆ ಬಂದಾಗ ಕುಟುಂಬದಲ್ಲಿ ಅಂತರ ಕಡಿಮೆಯಾಗುತ್ತದೆ, ಮಾತುಕತೆ ಸುಗಮವಾಗುತ್ತದೆ. ಆದರೆ ನೀವು ವೈಯಕ್ತಿಕವಾಗಿ ಹೆಚ್ಚು ಆಧ್ಯಾತ್ಮಿಕರಾಗಲಿದ್ದೀರಿ. ಹಾಗಾಗಿ ಈ ಸಮಯದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು, ಮಿಶ್ರ ಫಲಿತಾಂಶವನ್ನು ಹೆಚ್ಚಾಗಿ ಕುಟುಂಬ ಜೀವನದಲ್ಲಿ ನೀವು ಪಡೆಯಲಿದ್ದೀರಿ. ಇದು ಕರ್ಕಾಟಕ ರಾಶಿಯವರು 2026ರಲ್ಲಿ ನೋಡಬಹುದಾದ ಕೌಟುಂಬಿಕ ಜೀವನದ ವಾತಾವರಣವಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಆರೋಗ್ಯದ ದೃಷ್ಟಿಯಿಂದ 2026ರಲ್ಲಿ ಕರ್ಕಾಟಕ ರಾಶಿಯವರಿಗೆ ಅನೇಕ ರೀತಿಯ ಸಮಸ್ಯೆಗಳು ಕಾಡಬಹುದು. ಹಾಗಾಗಿ ಅತಿ ಹೆಚ್ಚು ಗಮನ ಕೊಡಬೇಕಾದ ಸಮಯ ಇದಾಗಿರಲಿದೆ. 8ನೇ ಮನೆಯಲ್ಲಿ ಅಷ್ಟಮ ರಾವು ಇರುವುದರಿಂದಾಗಿ ಜೀವನ ಶೈಲಿ ಸರಿ ಇಲ್ಲದಿದ್ದರೆ ಹಠಾತ್ ಆರೋಗ್ಯ ಸಮಸ್ಯೆಗಳು, ಆತಂಕ, ನಿದ್ರಾಹೀನತೆ ಅಥವಾ ಮಾನಸಿಕ ಒತ್ತಡ ಕಾಡಬಹುದಾಗಿರಲಿದೆ. ಸಣ್ಣ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ. ವರ್ಷದ ಆರಂಭದಲ್ಲಿ 12ನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದಾಗಿ ಆಸ್ಪತ್ರೆ ಖರ್ಚುಗಳು ಬರಬಹುದು. ಆದರೆ ನೀವು ಸರಿಯಾದ ಚಿಕಿತ್ಸೆ ಪಡೆದರೆ ಗುಣಮುಖರಾಗಿರಲಿದ್ದೀರಿ. ಇನ್ನು ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ಪರಿಸ್ಥಿತಿ ಸುಧಾರಿಸಲಿದೆ. 1ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಗುರು ಅಂಶ ಯೋಗವನ್ನು ಸೃಷ್ಟಿಸುವುದರಿಂದಾಗಿ ನಿಮಗೆ ರಕ್ಷಾ ಕವಚದಂತೆ ಇದು ಕೆಲಸ ಮಾಡುತ್ತದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿದೆ, ಮನಸ್ಸು ಶಾಂತವಾಗಿರಲಿದೆ, ಚಿಕಿತ್ಸೆಗಳು ಬಲವನ್ನು ನೀಡಲಿದೆ. ಈ ಸಮಯದಲ್ಲಿ
ಯೋಗ, ಪ್ರಾಣಾಯಾಮ ಮತ್ತು ಒಳ್ಳೆ ಆಹಾರ ಪದ್ಧತಿಯನ್ನು ರೂಢಿ ಮಾಡಿಕೊಳ್ಳಿ. ಇದು ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ. ಇನ್ನು ಒಂದು ಎಚ್ಚರಿಕೆಯನ್ನು ನೀಡುವುದಾದರೆ, ಸೆಪ್ಟೆಂಬರ್ 18ರಿಂದ ನವೆಂಬರ್ 12ರವರೆಗೂ ಕುಜ ನಿಮ್ಮ ರಾಶಿಯಲ್ಲಿ ಅಂದರೆ 1ನೇ ಮನೆಯಲ್ಲಿ ನೀಚನಾಗುವುದರಿಂದಾಗಿ ಈ ಸಮಯದಲ್ಲಿ ದೇಹದಲ್ಲಿ ಉಷ್ಣತೆ, ರಕ್ತದೊತ್ತಡ ಅಥವಾ ಸಣ್ಣ ಪುಟ್ಟ ಗಾಯಗಳು ಆಗುವ ಸಾಧ್ಯತೆ ಇರಲಿದೆ. ಡ್ರೈವಿಂಗ್ ಮಾಡುವಾಗ ಬಹಳ ಎಚ್ಚರಿಕೆ ಇರಲಿ. ಕೋಪದ ವಿಷಯದಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸುವುದು ಅಗತ್ಯವಾಗಿರಲಿದೆ. ಇದು ಆರೋಗ್ಯದ ದೃಷ್ಟಿಯಿಂದ 2026ರಲ್ಲಿ ಕರ್ಕಾಟಕ ರಾಶಿಯವರು ವಹಿಸಬೇಕಾದ ಎಚ್ಚರಿಕೆಯ ಕ್ರಮಗಳಾಗಿದ್ದು, ಇನ್ನು ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ, ವಿದ್ಯಾರ್ಥಿಗಳು ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ. 2026ರಲ್ಲಿ ಕರ್ಕಾಟಕ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಉನ್ನತ ಶಿಕ್ಷಣ ಮತ್ತು ರಿಸರ್ಚ್ ಮಾಡುವವರಿಗೆ ಅದ್ಭುತವಾಗಿರಲಿದೆ. 9ನೇ ಮನೆಯಲ್ಲಿ ಶನಿ ಇರುವುದರಿಂದಾಗಿ ಕಠಿಣ ವಿಷಯಗಳನ್ನು ಓದಲು ಬೇಕಾದ ಏಕಾಗ್ರತೆ ಮತ್ತು ಶಿಸ್ತು ಸಿಗಲಿದೆ. ವಿಶೇಷವಾಗಿ ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ 1ನೇ ಮನೆಯಲ್ಲಿ ಉಚ್ಚ ಗುರುವಿನ ಸಂಚಾರದ ಪರಿಣಾಮವಾಗಿ, ಹಾಗೆ ನಿಮ್ಮ 5ನೇ ಮನೆ ಅಂದರೆ ವಿದ್ಯಾಸ್ಥಾನವನ್ನು, 9ನೇ ಮನೆ ಉನ್ನತ ಶಿಕ್ಷಣದ ಮನೆಯನ್ನು ಗುರು ನೋಡುವುದರಿಂದಾಗಿ ಪರೀಕ್ಷೆಗಳಲ್ಲಿ ಯಶಸ್ಸು, ಅಡ್ಮಿಷನ್ ಹಾಗೆ ಸ್ಕಾಲರ್ಶಿಪ್ ಪಡೆಯಲು ಇದು ಅತ್ಯುತ್ತಮವಾದ ಸಮಯವಾಗಿರಲಿದೆ. ಈ ಸಮಯದಲ್ಲಿ ಕರ್ಕಾಟಕ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ, ವಿದ್ಯಾರ್ಥಿಗಳಿಗೆ ಗುರುಗಳ ಮಾರ್ಗದರ್ಶನ ಸಿಗಲಿದ್ದು, 8ನೇ ಮನೆಯಲ್ಲಿ ರಾಹು ಸೈಕಾಲಜಿ, ಡೇಟಾ ಸೈನ್ಸ್, ಜ್ಯೋತಿಷ್ಯ, ರಿಸರ್ಚ್ ಅಥವಾ ನಿಗೂಢ ವಿಷಯಗಳಲ್ಲಿ ಆಸಕ್ತಿಯನ್ನು ಮೂಡಿಸಬಹುದು. ಈ ಕ್ಷೇತ್ರಗಳಲ್ಲಿ ನೀವು ಆಸಕ್ತಿ ಹೊಂದಿದ್ದರೆ ಅದರಲ್ಲಿ ನೀವು ಮಿಂಚಬಹುದಾಗಿರಲಿದೆ. ಒಟ್ಟಾರೆ ವಿದ್ಯಾರ್ಥಿಗಳ ಜೀವನದಲ್ಲೂ ಕೂಡ ಅನೇಕ ರೀತಿಯ ಬದಲಾವಣೆಯೂ ಆಗಲಿದ್ದು, ನೀವು ನಿಮ್ಮ ಕಠಿಣ ಪರಿಶ್ರಮದಿಂದ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ. ಇದು ಕರ್ಕಾಟಕ ರಾಶಿಯವರು 2026ರಲ್ಲಿ ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು, ಇನ್ನು ಸ್ವ ಉದ್ಯೋಗ, ವ್ಯಾಪಾರ, ಪಾಲುದಾರಿಕೆ ವ್ಯವಹಾರವನ್ನು ಮಾಡುತ್ತಿರುವ ಕರ್ಕಾಟಕ ರಾಶಿಗೆ ಸೇರಿದ ಜನರಿಗೆ 2026ರಲ್ಲಿ ಯಾವೆಲ್ಲ ರೀತಿಯ ಪ್ರಮುಖ ಬದಲಾವಣೆಯೂ ಆಗಲಿದೆ ಎಂದು ತಿಳಿಯೋಣ. 2026ರಲ್ಲಿ ವ್ಯಾಪಾರವು ಮಿಶ್ರ ಫಲಿತಾಂಶವನ್ನು ನೀಡುತ್ತದೆ. ಎಚ್ಚರಿಕೆ ಅಗತ್ಯವಾಗಿರಲಿದೆ. 8ನೇ ಮನೆಯಲ್ಲಿ ರಾಹು ಇರುವುದರಿಂದಾಗಿ ವ್ಯಾಪಾರಿಗಳು ಸಾಲ, ತೆರಿಗೆ, ಗುಪ್ತ ಶತ್ರುಗಳು ಮತ್ತು ಪಾಲುದಾರರ ನಂಬಿಕೆಯ ವಿಷಯಗಳಲ್ಲಿ ಬಹಳ ಜಾಗರೂಕರಾಗಿ ಇರಬೇಕಾಗಿರಲಿದೆ. ನಿಯಮಗಳು ಅಥವಾ ಬಿಸಿನೆಸ್ ಪಾಲಿಸಿಗಳನ್ನು ಹಠಾತ್ ಬದಲಾವಣೆಗಳನ್ನು ಮಾಡುವ ಸಾಧ್ಯತೆ ಇರಲಿದ್ದು, ಬದಲಾವಣೆಯ ವಿಷಯದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಿ. ಅದೇ ಸಮಯದಲ್ಲಿ ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ಗುರು ನಿಮಗೆ ರಕ್ಷಾ ಕವಚದಂತೆ ಇರಲಿದ್ದಾನೆ. 1ನೇ ಮನೆಯಲ್ಲಿ ಉಚ್ಚ ಗುರು 7ನೇ ಮನೆ ಅಂದರೆ ಪಾಲುದಾರರು, 11ನೇ ಮನೆ ಅಂದರೆ ಲಾಭದ ಮನೆಗಳನ್ನು ನೋಡುವುದರಿಂದಾಗಿ ನೀವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿದ್ದೀರಿ. ಹೊಸ ಪಾಲುದಾರಿಕೆ ಮಾಡಲು ಅಥವಾ ಅಗ್ರಿಮೆಂಟ್ಗೆ ಸಹಿ ಹಾಕಲು ವರ್ಷದ ಮಧ್ಯಭಾಗ ಅಂದರೆ ಜೂನ್ನಿಂದ ಅಕ್ಟೋಬರ್ ಅತ್ಯುತ್ತಮವಾಗಿರಲಿದೆ. ಇನ್ನು ಸ್ವ ಉದ್ಯೋಗ, ವ್ಯಾಪಾರಿಗಳು, ಪಾಲುದಾರರು 8ನೇ ಮನೆಯಲ್ಲಿ ರಾಹು ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಕೆಲವೊಮ್ಮೆ ರಿಸರ್ಚ್, ಡೇಟಾ ಅನಾಲಿಸಿಸ್, ಮೈನಿಂಗ್, ಇನ್ಶೂರೆನ್ಸ್ ಅಥವಾ ರಹಸ್ಯ ಮಾಹಿತಿ, ವಿದೇಶ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಬಿಸಿನೆಸ್ಗಳಲ್ಲಿ ಲಾಭ ತರಬಹುದು. ಆದರೆ ನೀತಿ ಬಹಿರವಾಗಿ ನಡೆದರೆ ಸಂಕಷ್ಟ ಕಟ್ಟಿಟ್ಟ ಬುದ್ಧಿಯಾಗಿರಲಿದೆ. ಹಾಗೆ ಸ್ವ ಉದ್ಯೋಗ ಮತ್ತು ಫ್ರೀಲ್ಯಾನ್ಸ್ನಲ್ಲಿ ಉದ್ಯೋಗ ಮಾಡುವವರಿಗೆ ತಮ್ಮ ಕೆಲಸದ ವಿಧಾನವನ್ನು ಸರಿಪಡಿಸಿಕೊಳ್ಳಲು ಇದು ಸಕಾಲವಾಗಿರಲಿದೆ. ಶನಿ ನಿಮಗೆ ಗಟ್ಟಿ ಬುನಾದಿ ಹಾಕಲು ಅಗ್ರಿಮೆಂಟ್ಗಳು, ನೈತಿಕ ವ್ಯವಹಾರ ಮತ್ತು ದೀರ್ಘಕಾಲೀನ ಕ್ಲೈಂಟ್ಗಳನ್ನು ಪಡೆಯಲು ಸಹಾಯ ಮಾಡುತ್ತಾನೆ. 1ನೇ ಮನೆಯಲ್ಲಿರುವ ಗುರು ನಿಮಗೆ ನೀವು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡಲು ಸಹಾಯ ಮಾಡುತ್ತಾನೆ. ನೀವು ಸೇವೆಗಳನ್ನು ಉತ್ತಮಪಡಿಸಲು ಅಥವಾ ರೀಬ್ರ್ಯಾಂಡ್ಗಳನ್ನು ಒಳ್ಳೆಯ ರೀತಿಯಲ್ಲಿ ನೀಡಲು ಉತ್ತಮ ರೀತಿಯ ಸಮಯ ಇದಾಗಿರಲಿದೆ. ಇನ್ನು ಈ ವರ್ಷದಲ್ಲಿ ರಾಹು ಮತ್ತು ಕೇತುವಿನ ಸಂಚಾರದ ಪರಿಣಾಮ ಅಷ್ಟೇನು ಉತ್ತಮವಾಗಿಲ್ಲದ ಕಾರಣದಿಂದಾಗಿ ಈ ಕೆಲವು ಜ್ಯೋತಿಷ್ಯ ಸರಳ ಪರಿಹಾರವನ್ನು ಅನುಸರಿಸಿ. ಇದು ನಿಮಗೆ ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಪರಿಣಾಮವನ್ನು
ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ನೋಡುವಂತೆ ಮಾಡಲಿದೆ. ಅಷ್ಟಮ ರಾಹುವಿನ ಪರಿಣಾಮವನ್ನು ಕಡಿಮೆ ಮಾಡಲು ಪ್ರತಿದಿನ ಓಂ ನಮಃ ಶಿವಾಯ ಜಪಿಸಿ ರುದ್ರಾಭಿಷೇಕ ಮಾಡಿಸುವುದು ತುಂಬ ಒಳ್ಳೆಯದು. ಹಾಗೆ ಕೇತುವಿನ ಪರಿಣಾಮವನ್ನು ಕಡಿಮೆ ಮಾಡಲು ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ಜಪಿಸಿ. ಇದು ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ಕರ್ಕಾಟಕ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.